ಎಲ್ರಿಗೂ ಜೈ ಭೀಮ್ ಬಂಧುಗಳೇ. ನಾವೀಗ ಭಾರತೀಯ ಪರಿವರ್ತನಾ ಸಂಘದ ವತಿಯಿಂದ ಪ್ರೊಫೆಸರ್ ಹರಿರಾಮ್ ಸರ್ ಅವರ ಮಾರ್ಗದರ್ಶನದಲ್ಲಿ ಈಗ ಪುತ್ತೂರು ಗ್ರಾಮದ ಹನುಮಸಾಗರ ಗೊಲ್ರಟ್ಟಿನಲ್ಲಿದ್ದೀವಿ. ಇಲ್ಲಿ ಏನೋ ಬಾಲಕ ಮತ್ತು ಕರಿಯಮ್ಮ ಅನ್ನೋರಿಗೆ ಒಂದು ಸಂಧ್ಯಾ ಸುರಕ್ಷಾ ಯೋಜನೆ ಮತ್ತು ವೃದ್ಧಾಪ್ಯ ವೇತನವನ್ನ ಮಾಡಿಸಿ ಅವರ ಮನೆ ಬಾಗಿಲಿಗೆ ನೋಡಿ. ಈಗ ಅವ್ರಿಗೆ ಇಲ್ಲಿ ಬಂದ್ಬಿಟ್ಟು ಆದೇಶ ಪತ್ರಗಳನ್ನ ನೀಡ್ತಾ ಇದ್ದೀವಿ. ಅಲ್ಲಿ ಪಕ್ಕದಲ್ಲಿ ಕುಂತಿದೆ ಅಜ್ಜಿ, ಚಿತ್ತಮ್ಮಜ್ಜಿ, 90 ವರ್ಷ ಆಗಿತ್ತು. ಅವ್ರಿಗೂ ಕೂಡ ಪೆನ್ಷನ್ ಇರ್ಲಿಲ್ಲ. ಅವರು ಕೂಡ ಆಲ್ರೆಡಿ ಒಂದು 6 ತಿಂಗಳ ಹಿಂದ್ಗಡೆ ಬಂದು ಮಾಡಿಕೊಟ್ಟಿದ್ದೀವಿ. ಹೀಗಾಗಿ ನಾವು ಭಾರತೀಯ ಪರಿವರ್ತನಾ ಸಂಘದಿಂದ ಪಾವಗಡ ತಾಲೂಕಿನಲ್ಲಿ ಹರಿರಾಮ್ ಸರ್ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ಎಲ್ಲ ಸಮುದಾಯದಲ್ಲೂ ಬಡವರಿದ್ದಾರೆ. ಹಾಗಾಗಿ ನಮಗೆ ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಆಗಿ ಜನಗಳು ಹೇಳ್ತಾರೆ ಈ ತರ ಇದೆ ಅಂತ ನಮ್ಮ ಕೈಲಾದಷ್ಟು ಪ್ರಾಮಾಣಿಕವಾಗಿ ಅವ್ರ ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸನ ಮಾಡ್ತಾ ಇದೀವಿ. ಬೇರೆ ಹಳ್ಳಿಗಳಲ್ಲೂ ಕೂಡ ಇದ್ರೆ ನಮ್ ಗಮನಕ್ಕೆ ತರ್ಬೋದು. ನಮ್ ಕೈಲಾಗಿದ್ದು ಎಲಿಜಿಬಲ್ ಇದ್ರೆ ಅವ್ರಿಗೆ, ಯಾಕಂದ್ರೆ ಸರ್ಕಾರದಲ್ಲೂ ಕಂಡೀಷನ್ ಇದಾವೆ. ಏನೇನು ಮನೆಯಲ್ಲಿ ಎಂಪ್ಲಾಯಿಗಳಿದ್ರು 10 ಎಕರೆ 20 ಎಕರೆ ಜಮೀನು ಕಟ್ಕೊಂಡಿದ್ರು ಪೆನ್ಷನ್ಗಳು ಕೊಡಲ್ಲ. ಬಡವರಿದ್ದು BPL ಕಾರ್ಡ್ ಇದ್ದು ಇನ್ಕಮ್ ಕೂಡ 30,000 32,000 ಒಳಗಡೆ ಇದ್ರು ಮಾತ್ರನ ಅಂತವ್ರು ಯಾರಾದ್ರೂ ಬಡವರಿದ್ರೆ, ಯಾವುದೇ ಸಮುದಾಯ ಆಗಿರ್ಬೋದು, ನಮ್ಗೆ ಇಲ್ಲಿ SC ST OBC ಅಂತ ಇಲ್ಲ, ಬ್ರಾಹ್ಮಣರಲ್ಲಿ ಕೂಡ ಬಡವರಿದ್ದಾರೆ. ಆ ತರ ಯಾರೇ ಇದ್ರು ಕೂಡ ನಮ್ ಕೈಲಾದಷ್ಟು ಸರ್ಕಾರದಿಂದ ಬರುವಂತಹ ಸವಲತ್ತುಗಳು ಒದಗಿಸ್ತೀವಿ. ವಿಶೇಷವಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಕೆಲಸ ಮಾಡ್ತಿದ್ವಿ. ಯಾರಿಗೆ ಆಗಿರ್ಬೋದು ಹಾಸ್ಟೆಲ್ ಕಾಲೇಜು ವ್ಯವಸ್ಥೆ ಏನಾದ್ರು ಇದ್ರೆ ನಮ್ ಗಮನಕ್ಕೆ ತಗೊಬರ್ರಿ. ನಮ್ ಕೈಲಾದಷ್ಟು ನಾವೆಲ್ಲರೂ ಸೇರ್ಕೊಂಡು ಎಲ್ಲರ ಬೆಂಬಲದಿಂದ ನಾವು ಒಂದು ಉತ್ತಮವಾದ ಪಾವಡ ನಿರ್ಮಾಣ ಮಾಡೋಕೆ ಕೆಲಸ ಮಾಡೋಣ. ಜೈ ಭೀಮ್. ಪುತ್ತೂರಿನ ಜನಪ್ರಿಯ ಶಾಸಕರಾದಂಥ ಅಶೋಕ್ ಕುಮಾರ್ ಅವರ ಮೇಲೆ ನಿನ್ನೆ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ದಾಖಲಾಗಿದೆ. ಈ ಬಗ್ಗೆ ನಾವು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇದನ್ನು ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸಿದ್ದೇವೆ. ಯಾಕಂದರೆ ಸಾಂಪ್ರದಾಯಿಕವಾಗಿ 400 ವರ್ಷಗಳ ಇತಿಹಾಸ ಇರುವಂತಹ ಒಂದು ಕೇಪು ಜಾತ್ರೆ ನಡೀತಿತ್ತು. ಆ ಮೂಲಕ ಅದರಲ್ಲಿ ಸಾಂಪ್ರದಾಯಿಕವಾಗಿ 2 ದಿನ 3 ದಿನ ಕೋಲಿ ಅಂಕ ನಡೆಸುವಂಥದ್ದು ಸರ್ವಸಾಮಾನ್ಯ ಮೊದಲಿಂದಲೂ ಬಂದಂಥ ವಿಚಾರ. ಆ ಹೊತ್ತಿಗೆ ಎಲ್ಲ ರೈತಾಪಿ ವರ್ಗದವರು, ಧಾರ್ಮಿಕ ಬಂಧುಗಳು ಒಂದು ಕೋಲಿ ಅಂಕವನ್ನು ಕೂಡ ಮಾಡಲಿಕ್ಕೆ ಹೊರಟಾಗ ಅದನ್ನು ಪೊಲೀಸರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಆ ಬಗ್ಗೆ ಶಾಸಕರಿಗೆ ಎಲ್ಲ ಮನವಿ, ಕಂಪ್ಲೇಂಟ್ ಎಲ್ಲ ಜನಸಾಮಾನ್ಯರು ಬಂದಾಗ ಕೂಡಲೇ ಅಲ್ಲಿಗೆ ಧಾವಿಸಿ ಆ ಜನಸಾಮಾನ್ಯರೊಂದಿಗೆ ಕುಳಿತುಕೊಂಡು ಆ ಸಾಂಪ್ರದಾಯಿಕವಾದಂಥ ಕೋಲಿ ಅಂಕವನ್ನು ಮಾಡಿಸಬೇಕು ಎನ್ನುವ ಮಾತಿನೊಂದಿಗೆ ಅವರು ಕೋಲಿ ಅಂಕ ಮಾಡಿಸಲಿಕ್ಕೆ ಒಂದು ಆದೇಶ ಕೊಟ್ಟರು. ಆ ಮೂಲಕ ಕೋಲಿ ಅಂಕವನ್ನು ಒಂದು ಮಾಡಿಸಿದರು. ಆ ಮೂಲಕ ಅವರೊಂದು ಪೊಲೀಸರು ಮತ್ತೆ ಅದಕ್ಕೆ ತಡೆ ಒಡ್ಲಿಕ್ಕೆ ಬಂದಾಗ ಜನರ ಮೇಲೆ ಕೈ ಹಾಕಲಿಕ್ಕೆ ಮತ್ತು ಜನರ ಮೇಲೆ ದೌರ್ಜನ್ಯವನ್ನು ಎಸಲಿಕ್ಕೆ ಬಂದಾಗ ಓರ್ವ ಜನಪ್ರತಿನಿಧಿಯ ಕರ್ತವ್ಯದಿಂದಾಗಿ ಅವರಲ್ಲಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟರು. ದಯವಿಟ್ಟು ಜನರ ಮೇಲೆ ಕೈ ಹಾಕಬೇಡಿ, ಅವರಲ್ಲಿ ಕೋಲಿಗೆಲ್ಲ ಕಟ್ಟುವಂತ ಬಾಲು ಇನ್ನಿತರ ಚೂರಿ ಅಂತ ವಿಚಾರಗಳು ಅದು ತಾಗಬಹುದು ಎನ್ನುವ ವಿಚಾರದೊಂದಿಗೆ ಅವರು ಪೊಲೀಸರಿಗೆ ತಿಳಿ ಹೇಳಿದರು. ಹೊರತು ಯಾವುದೇ ರೀತಿಯ ಕೋಮು ದ್ವೇಷದ ಅಥವಾ ಕೋಮು ಭಾವನೆ ಅವರ ಉದ್ದೇಶದಿಂದ ಹೇಳಿದಿಲ್ಲ. ಆ ಮೂಲಕ ಅವರನ್ನು ಸಂಜೆ ಹೊತ್ತಿಗೆ ಅವರ ಮೇಲೆ ಮೊಕದ್ದಮೆಯನ್ನು ದಾಖಲಾಗಿದೆ. ದಯವಿಟ್ಟು ಈ ದಾಖಲೆಯನ್ನು, ಅವರ ಮೊಕದ್ದಮೆಯನ್ನು ಹಿಂತೆಗೆದುಕೊಳ್ಳಬೇಕು. ವಿಟ್ಲ ಪೊಲೀಸ್ ಮತ್ತು ಮಂಗಳೂರಿನ SP ಅವರಿಗೆ ನಾವು ಮನವಿ ಮಾಡ್ತಿದ್ದೇವೆ. ಈ ಮೂಲಕ ತಪ್ಪಿದಲ್ಲಿ ಅವರ ಮೇಲೆ ಮೊಕದ್ದಮೆಯನ್ನು ಹಿಂಪಡೆಯದಿದ್ದಲ್ಲಿ ನಾವು ಕೂಡಲೇ ಗೃಹ ಸಚಿವರಿಗೆ ಹೋಗಿ ಮನವಿ ಮಾಡಿ ಕೂಡಲೇ ಅವರ ಮೇಲೆ ಮತ್ತು ಅವರ ಒಟ್ಟಿಗೆ 11 ಜನರ ಮೇಲೆ ಹಾಕಿದಂತ ಮೊಕದ್ದಮೆಯನ್ನು ರದ್ದುಪಡಿಸಬೇಕು. ಈ ಮೂಲಕ ನಾವು ಜನಸಾಮಾನ್ಯರು ಶಾಸಕರ ಪರವಾಗಿ ಬರ್ತಾ ಇದ್ದಾರೆ. ದಯವಿಟ್ಟು ಮುಂದಿನ ಪರಿಸ್ಥಿತಿ ಹದಗೆಟ್ಟುವ ಮೊದಲು ಅವರ ಮೊಕದ್ದಮೆಯನ್ನು ಹಿಂತೆಗೆದುಕೊಳ್ಳಬೇಕೆಂದು ಪುತ್ತೂರು ಬ್ಲಾಕ್ ಅಧ್ಯಕ್ಷ ನೆಲೆಯಲ್ಲಿ ತಮ್ಮ ಹತ್ರ ವಿನಂತಿ ಮಾಡ್ತಿದ್ದೇನೆ.